ಕಟ್ಟೆ ಚೇಂಜ್ ಮಾಡಿಸ್ಕೊಂಡು ಕಡಪದಿಂದ ಬಿಟ್ವಿ. ನಮ್ಮ ನೋಡಿ ಗಾಡಿ ರಿವರ್ಸ್ ಹೊಡೆದು ನಿಲ್ಲಿಸಿದ್ವಿ. ತೋರಿಸಿ ನೋಡಿ, ಈಗ ಕ್ಯಾಬಿನ್ ಎತ್ಬಿಟ್ಟು ಕಟ್ಟಾಗಿರೋದು ಕಟ್ಟೆ. ನಮಸ್ಕಾರ ಎಲ್ರಿಗೂ, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆನೇ ಬೆಂಗಳೂರಿಂದ ಆಂಧ್ರಾಗೆ ಬಾಡಿಗೆಗೆ ಬಂದಿದ್ದೀವಿ. ಲೋಡ್ ಸಿಕ್ಕಿತ್ತು. ಏನು ನಮ್ಮ ಟೈಮೇ ಸರಿಯಿಲ್ಲ ಅನ್ಕೋತೀನಿ. ಹಂಗೆ ಬರ್ತಾ ನಮ್ಮದು ಈಚರ್ದು ಕಟ್ಟೆ ಬ್ಲೇಡು ಕಟ್ಟಾಯಿತು ಬರಬೇಕಾದ್ರೆ. ಇಲ್ಲಿ ಅನ್ಲೋಡ್ ಆಗಿ ಆಮೇಲೆ ನಾವು ಕಟ್ಟೆ ಕೆಲಸ ಇದೆಯಲ್ಲ, ಅದೊಂದು ಕಟ್ಟೆ ಕೆಲಸ ಮುಗಿಸ್ಕೊಂಡು ಪೂರ್ತಿ ಮುಗಿದ ಮೇಲೆ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ಮತ್ತೆ ತಿರ್ಗಾ ರಿಟರ್ನ್ ಟ್ರಿಪ್ ಇದೆ ಬೆಂಗಳೂರಿಗೆ. ಅದನ್ನು ಲೋಡ್ ಮಾಡ್ಕೊಂಡು ಆಮೇಲೆ ನೋಡ್ತೀವಿ. ಫಸ್ಟು ಕಟ್ಟೆ ರೆಡಿ ಮಾಡಿಸ್ಬೇಕು, ಅದೇ ಮೇಯ್ನು. ನಮಗೆ ಮೇಯ್ನ್ ಬ್ಲೇಡ್ ಕಟ್ಟಾಗಿರೋದು ಫ್ರಂಟಲ್ಲಿ ಲೆಫ್ಟ್ ಸೈಡು. ತೋರಿಸ್ತೀನಿ ಬನ್ನಿ ಕಟ್ಟೆ ಯಾವ ಥರ ಕಟ್ಟಾಗಿದೆ ಅಂತ. ತೋರಿಸ್ತೀನಿ ನೋಡಿ, ಈಗ ಕ್ಯಾಬಿನ್ ಎತ್ಬಿಟ್ಟು ಯಾವ ಥರ ಅಂತ ಕ್ಲೀನಾಗಿ ಕಾಣುತ್ತೆ. ಸರ್ ನೋಡಿ, ಪೂರ್ತಿ ಎಲ್ಲ ಫುಲ್ ಗಲೀಜಾಗೈತೆ. ನೋಡಿದೆ ಕಟ್ಟಾಗಿರೋದು ಕಟ್ಟೆ, ಮೇನ್ ಬ್ಲೇಡ ಕಟ್ಟಾಗೈತೆ ನೋಡಿ ಯಾವ ಥರ ಐತೆ ಅಂತ. ಆ ಕಡೆ ನೋಡಿ ಯಾವ ಥರ ಐತೆ ಕಟ್ಟೆ, ಈ ಥರ ನೋಡಿ, ಈ ಕಡೆ ನೋಡಿ ಗೊತ್ತಾಗುತ್ತೆ. ಮೇನ್ ಸಪೋರ್ಟಿಂಗ್ ಬ್ಲೇಡೇ ಇದು ಕಟ್ಟಾಗೈತೆ. ಅಷ್ಟೇ. ಹಾಗೆ ಹಿಂದೆ ಟೈರು ಚೇಂಜ್ ಮಾಡಿಸ್ಬೇಕು. MRF ಹಾಕ್ಸೋಣ ಅಂದ್ಕೊಂಡಿದ್ದೀವಿ. ಈಗ ಅಪೋಲೋ ಏನಿದೆಯಲ್ಲ, ಇದು ನೋಡಿ ಕೆಳಗಡೆ ಹೆಂಗೆ ಕೂತ್ಕೊಬಿಟ್ಟಿದೆ ಅಂತ. ನಾರ್ಮಲ್ಲು ಏನು ಗಾಡಿ ಪಾಸಿಂಗ್ ಇರುತ್ತಲ್ಲ, ಆ ಒಂದು ಟನ್ನೇಜ್ ಇರೋವಂಥ ಲೋಡ್ ಹಾಕಿದ್ರೇ ಗಾಡಿ ಕೂತ್ಕೊಂಡ್ಬಿಡುತ್ತೆ. ನೋಡ್ಬೋದು ನೀವು, 7 ಟನ್ ಇದೆ ಅಷ್ಟೇ ಗಾಡಿ. ಎಷ್ಟು ಪಾಸಿಂಗ್ ಇದೆಯಲ್ಲ ಅಷ್ಟೇ ಹಾಕಿರೋದು ಲೋಡು. ಟೈರ್ ಹಳೆದಾಗ್ತಾ ಹೆಂಗೆ ಕೂತ್ಕೊಬಿಡುತ್ತೆ ಅಂತ. ಅದೇ MRF ಆಗಿದ್ರೆ ಈ ಥರ ಕೂತ್ಕೋತಾ ಇರಲಿಲ್ಲ. ನೋಡಿ ಹೆಂಗೆ ಕೂತ್ಕೊಬಿಟ್ಟಿದೆ. ಅದು ಸಿಂಗಲ್ ಟೈರ್ ಆಗಿದ್ದರೆ ಏನೋ ಬಿಡಿ ಹೋಗುತ್ತೆ ಅಂತ ಅನ್ಬೋದು. ಆದರೆ ಡಬಲ್ ಟೈರ್ ಇರೋದು, 4 ಟೈರ್ ಹಿಂದೆ, ಆದ್ರೂ ನೋಡಿ ಯಾವ ಥರ ಕೂತಿದೆ ಅಂತ. ಅದಕ್ಕೆ ಇದನ್ನು ಚೇಂಜ್ ಮಾಡಿಸ್ಬಿಟ್ಟು MRF ಹಾಕ್ಸೋಣ ಅಂದ್ಕೊಂಡಿದ್ದೀವಿ. ಫುಲ್ಲು ನೆನ್ನೆ ಮಳೆ ಬರ್ತಾ ಫುಲ್ ಗಾಡಿ ಎಲ್ಲ ಫುಲ್ ಗಲೀಜಾಗೈತೆ. ಇದೊಂಚೂರು ಕಟ್ಟಾಗಿದೆ, ಇದೊಂದು ರೆಡಿ ಮಾಡಿಸ್ಬೇಕು. ಹಾಗೆ ಇದು ಬೆಂಡಾಗೈತೆ. ಅಂದರೆ ರಿವರ್ಸ್ ಹಾಕ್ಬೇಕಾದ್ರೆ ಇದೆಲ್ಲ ಜಾಸ್ತಿ ಆಗುವಂಥದ್ದು. ನೋಡಿ ಈ ಥರ ಒಂದು ಸ್ಟ್ರಾಂಗಾಗೆ ಒಂದು ಕಬ್ಬಣ ಕೊಟ್ಟಿಲ್ಲ ಅಂತಂದಿದ್ರೆ ಇದೆಲ್ಲ ಯಾವಾಗಲೂ ಉದುರೋಗೋದಿದು. ಇದೊಂದು ಸ್ವಲ್ಪ ಗಟ್ಟಿ ಇದೆ, ಆ ಸೈಡೇ ಕಟ್ಟಾಗಿರೋದು. ಅದಕ್ಕೆ ಯಾವಾಗಲೂ ನೀವು ಗಾಡಿ ತೊಗೊಂಡಾಗ ಈ ಥರ ಸ್ವಲ್ಪ ಆ್ಯಂಗಲ್ ಕೊಡಿಸಿ ದಪ್ಪ ಮಾಡಿಸ್ಕೊಂಡ್ರೆ ರಿವರ್ಸ್ ಹಾಕುವಾಗ ಏನು ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ. ಇಲ್ಲಾಂದರೆ ಪೂರ್ತಿ ಕಟ್ಟಾಗ್ಬಿಡುತ್ತೆ. ನೋಡಿದ್ರಲ್ಲ ಕಟ್ಟೆ ಯಾವ ಥರ ಕಟ್ಟಾಗಿದೆ ಅಂತ. ಅದನ್ನು ಹಾಕಿಸ್ಕೊಂಡು ಹೋಗಬೇಕು. ಆ ಒಂದು ಬ್ಲೇಡು ನಾನು ಇಷ್ಟಕ್ಕೆ ಒಂದು 2000 ಆಗುತ್ತೆ ಅನ್ಕೋತೀನಿ. ಮೇನ್ ಬ್ಲೇಡ್ ಅಲ್ವಾ, 2000 ಮೇಲೆ ಆಗುತ್ತೆ ಅನ್ಕೋತೀನಿ. ಆಮೇಲೆ ಲೇಬರ್ ಚಾರ್ಜ್ ಬೇರೆ ತೊಗೋತಾರೆ. ಒಂದು 700-800 ರೂಪಾಯಿ ತೊಗೋತಾರೆ ಕೆಲವರು ಲೇಬರ್ ಚಾರ್ಜು. ಇಲ್ಲಿ ಯಾವ ಥರನೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 3000 ಆಗುತ್ತೆ. ನೀವು ರೆಡಿ ಮಾಡಿಸಿ ಬ್ಲೇಡೆಲ್ಲ ತಂದು ಒಂದು ಫಿಟ್ ಮಾಡಿಸಿ ಎಲ್ಲ ಮಾಡಿಸೋ ಅಷ್ಟೆಲ್ಲ ಒಂದು 3000 ಆಗೋಗುತ್ತೆ. ಇಲ್ಲಿ ಆಂಧ್ರದಲ್ಲಿ ನೋಡೋಣ ಎಷ್ಟು ತೊಗೋತಾರೆ ಅಂತ ಗೊತ್ತಾಗುತ್ತೆ. ನೋಡಿ, ಅವರು ಆ ಕಡೆ ಕೂತಿರೋ ನನ್ನ ತಮ್ಮ, ಈ ಕಡೆ ಅವರು ತೆಲುಗಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಮಾತಾಡಿಸ್ತವ್ರೆ, ಆದರೆ ನಮಗೆ ತೆಲುಗು ಮಾತಾಡೋಕ್ಕೆ ಬರಲ್ಲ ಅಷ್ಟೊಂದು. ನೋಡಿ ಹಿಂಗೆ ರಿವರ್ಸ್ ಹೊಡೆದು ನಿಲ್ಲಿಸಿದ್ದೀವಿ. ಅರ್ಧ ಆಯಿಲ್ ಐತೆ, ಆಯಿಲು ಇಲ್ಲ ಅನ್ಲೋಡ್ ಆಗುತ್ತೆ. ಕೂಲ್ ಡ್ರಿಂಕ್ಸು ಮುಂದ್ಗಡೆ ಅಂತೆ. ಟೈಮು 9:15 ಆಗಿದೆ. ಇದೊಂದು ಅರ್ಧ ಇದೆ, ಅರ್ಧ ಅನ್ಲೋಡ್ ಆಗಿಬಿಟ್ರೆ ಇನ್ನರ್ಧ ಕೂಲ್ ಡ್ರಿಂಕ್ಸು. ಅಲ್ಲಿ ಮುಂದೆ ಅನ್ಲೋಡ್ ಆಗಿದ ತಕ್ಷಣ ರಿಸೀವ್ಡ್ ಇಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಗೊತ್ತಿರೋರನ್ನ ಕೇಳ್ಕೊಂಡು ಹಂಗೆ ಹುಡ್ಕೊಂಡು ಇಲ್ಲೊಂದು ಗ್ಯಾರೇಜಿಗೆ ಬಂದ್ವಿ. ನೋಡಿ ಬಿಚ್ತಾವ್ರೆ ಕಟ್ಟೆನ. ನೋಡಿ ನನ್ನ ತಮ್ಮ ಹೋಯ್ತವನೆ, ಕಟ್ಟೆ ಬಿಚ್ಕೊಂಡು ತೊಗೊಂಡು ಹೋಯ್ತವ್ರೆ. ನೋಡಿ ಇದು ಪೂರ್ತಿ ಈ 2 ಬ್ಲೇಡ್ ಇದೆಯಲ್ಲ, ಇದು 2 ಬ್ಲೇಡ್ ಎಕ್ಸ್ಟ್ರಾ ಕೊಡಿಸಿದ್ದು. ಇಷ್ಟು ನಾರ್ಮಲ್ ಇದ್ದಿದ್ದೆಲ್ಲ ಕಂಪ್ನಿದು. ನೋಡಿ ಬಿಚ್ಚಿದ್ದಾರೆ. ಈಗ ಯಾವ ಥರ ಐತೆ ಅಂತ ನೋಡಿ. ಕಟ್ಟನೇ ಇಲ್ಲ ಇಲ್ಲಿ ನೋಡಿ. ಆ ಸೈಡ್ ಇದೆಯಲ್ಲ, ಈ ಸೈಡು ಕಟ್ಟೆ ಕೆಲಸ ಮಾಡಿಸ್ಬೇಕು ಆಂಧ್ರ ಕಡಪದಲ್ಲಿ ಅಂದರೆ ಈ ನಂಬರ್ಗೆ ಫೋನ್ ಮಾಡಿ. ನಮಗೂ ಇವರೇ ಈಗ ಮಾಡಿಕೊಡ್ತಾ ಇರೋದು.
ಕಟ್ಟೆ ಬೀಸ್ಕೊಂಡು ಹೋಗಿದ್ದಾರೆ ತರಕ್ಕೆ. ಒಂದು ಬ್ಲೇಡ್ 2,500, ಲೇಬರ್ಗೆ 1,200 ರೂಪಾಯಿ ಅಂತ ಹೇಳಿದ್ದಾರೆ. ಟೋಟಲ್ ಒಂದು 4,000 ಇದರಲ್ಲೇ ಖರ್ಚು ಹೋಗ್ಬಿಡುತ್ತೆ ನೋಡಿ. ಈ ಥರನೇ ಎಕ್ಸ್ಪೆನ್ಸಸ್ಸು. ಕೆಲವರು ಲಾಭ ಮಾತ್ರ ಯೋಚನೆ ಮಾಡ್ತಾರೆ. ಈ ಥರ ಆದಾಗ ಟೈಮು ದುಡ್ಡು ಎಲ್ಲ ಹೋಗುತ್ತೆ. ಇದನ್ನು ಸ್ವಲ್ಪ ನೋಡಬೇಕು ಎಲ್ಲರೂ ನೋಡಿ. ಬ್ಲೇಡ್ನ ಹೊಸದು ತಂದರು ಫಿಟ್ ಮಾಡ್ತಾ ಇದ್ದಾರೆ. ಅದು ಸೆಂಟ್ರ್ ಬೋಲ್ಟ್ ಇದೆಯಲ್ಲ ಅದನ್ನು ಕೂಡ ಹೊಸದೇ ಹಾಕ್ತಾರೆ. ಎಲ್ಲ ಸತಿನೂ ಅಷ್ಟೇ, ನೀವು ಕಟ್ಟೆ ರಿಅಲೈನ್ಮೆಂಟ್ ಅಥವಾ ಹೊಸ ತಂದು ಹಾಕ್ಸಿದಾಗ ನಿಮಗೆ ಒಂದು ಸೆಂಟ್ರ್ ಬೋಲ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹೊಸದೇ ಹಾಕ್ತಾರೆ ನೋಡಿ. ಪೂರ್ತಿ ಆ ಕಡೆ ಸೈಡ್ ಫಿಟ್ಟಿಂಗ್ಸು ಹಾಗೆ ಎಲ್ಲನೂ ಪೂರ್ತಿ ಅದೇ ಥರ ಹಾಕ್ತಾಯಿದ್ದಾರೆ. ಯಾಕೆಂದರೆ ಅದನ್ನು ಹಾಕಿದ್ರೆ ಏನಿರುತ್ತೆ, ಕಟ್ಟೆದು ಒಂದು ಅಲೈನ್ಮೆಂಟ್ ಇರುತ್ತೆ. ಹಾಗೆ ಒಂದು ನೀವು ಕಟ್ಟೆ ಮುರಿದೋಗುತ್ತಲ್ಲ ಆವಾಗ ಅದು ಒಳಗಡೆ ಇರುತ್ತೆ, ನಿಮಗೆ ಬೀಳಲ್ಲ ಅದು. ಯಾಕೆ ಅಂತಂದರೆ ಅದನ್ನು ಹಾಕಿಲ್ಲ ಅಂತಂದರೆ ಅಲೈನ್ಮೆಂಟ್ ಹೋಗುತ್ತೆ. ಆಮೇಲೆ ಕಟ್ಟೆನೂ ಅಷ್ಟೇ ಕಟ್ಟೋದಾಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಕ್ಲೀನಾಗೆ ಒಂದು ಫಿಟ್ ಮಾಡ್ತಾರೆ ನೋಡಿ. ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದೆ ಅಂತ ನೋಡಿ. ಹೊಡಿತಾ ಇದ್ದಾರೆ ಪೂರ್ತಿ ನೋಡಿ. ಇದು ಟೈಟ್ ಮಾಡಿ ಈಗ ಒಂದು ಬೋಲ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ತಾರೆ. ಅದನ್ನು ಅಷ್ಟಕ್ಕೆ ನೆಕ್ಸ್ಟ್ ಟೈಮ್ ತೆಗಿಬೇಕಾದ್ರೆ ಆ ನಟ್ನ ಪೂರ್ತಿ ಮುರಿದಾಕ್ಬಿಟ್ಟು ಮತ್ತೆ ಹೊಸ ಸೆಂಟ್ರ್ ಬೋಲ್ಟ್ನೇ ಹಾಕ್ತಾರೆ ಆ ಜಾಗಕ್ಕೆ ನೋಡಿ. ಈಗ ಆಯಿತು, ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ಆಗಿದೆ, ಫಿಟ್ ಮಾಡ್ತಾ ಇದ್ದಾರೆ. ಬೋಲ್ಟ್ ಹಾಕ್ಬೇಕಷ್ಟೇ. ಈಗ ಎಷ್ಟು ಕಷ್ಟ ಇರುತ್ತೆ ನೋಡಿ. ಯಾರಿಗಾದ್ರೂ ಹಿಂಗೆ ಎತ್ಬಿಟ್ಟು ಸ್ಪ್ರಿಂಗ್ ಹಾಕ್ಬಿಡ್ತಾರೆ. ಬಟ್ ಇದೆಲ್ಲ ಅಷ್ಟು ಸುಲಭ ಅಲ್ಲ. ನೋಡ್ತಾ ಇರ್ಬೋದು ಹೆಂಗೆಲ್ಲ ಕೆಲಸ ಮಾಡ್ತಾರೆ ಅಂತ. ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಇದೆಲ್ಲ ಮಾಡೋದು ನೋಡಿ. ಇದೇ ಕಟ್ಟಾಗಿದ್ದು ನೋಡಿ. ಇದೊಂದು ಕಟ್ಟಾಗಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಬಂತು ನೋಡಿ. ಇದೊಂದಕ್ಕೇ ಈ ಒಂದು ಕಟ್ಟೆಗೆ 2,500 ಆಯ್ತಿಲ್ಲ. ಅದು ಇದೇ ಥರ ಸಿಕ್ಕಿಲ್ಲ, ಸ್ವಲ್ಪ ಡಿಫ್ರೆಂಟ್ ಸಿಕ್ಕಾಯ್ತು. ಇದು ನಾರ್ಮಲ್ ಕಂಪ್ನಿಯಿಂದ ಬಂದಿರೋಂಥ ಸ್ಟೈಲ್ ಸ್ವಲ್ಪ ಬೇರೆ ಇದೆ. ಇದು ನಮಗೆ ಕೊಟ್ಟಿರೋದು ಈಗ ನಾರ್ಮಲ್ ಸಾದಾ ಬರುತ್ತೆ. ಇದು ಏನಾಗುತ್ತೆ, ಸೆಂಟ್ರಲ್ಲಿ ದಪ್ಪ ಬರುತ್ತೆ, ಸೈಡಲ್ಲಿ ಸ್ವಲ್ಪ ತೆಳ್ಳೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ತೆಳ್ಳೆ ಬರುತ್ತೆ, ಸೆಂಟ್ರಲ್ಲಿ ದಪ್ಪ ಬರುತ್ತೆ. ಎಲ್ಲ ಕೆಲಸ ಮುಗೀತು, ಸಿಕ್ಕಾಯಿತು, ಓಡ್ತಾ ಇದ್ದೀವಿ ಈಗ. ಚೆನ್ನಾಗಿ ಮಾಡಿಕೊಟ್ರು ಕೆಲಸನ, ತುಂಬ ಖುಷಿಯಾಯಿತು. ಬಾ ಬಾ ಬಾ. ಹಾಂ, ನಡಿ 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 ನಡಿ, ಮೇನ್ ರೋಡ್ ನಡಿ. ಕಟ್ಟೆ ಚೇಂಜ್ ಮಾಡಿಸ್ಕೊಂಡು ಕಡಪದಿಂದ ಬಿಟ್ವಿ. ನಮ್ಮ ಸೆಕೆಂಡ್ ಪಾಯಿಂಟ್ 65 ಕಿಲೋಮೀಟ್ರ್ ಇತ್ತು. ಹಿಂಗೆ ಹೋಗ್ಬೇಕಾದ್ರೆ ರಾಜಂಪೇಟೆ ಹತ್ರ ಬಂದ್ವಿ ನೋಡಿ. ಒಂದು ವ್ಯೂ ಸಿಕ್ತು, ಸಕ್ಕತ್ತಾಗಿದೆ. ಯಾವ ಥರ ಇದೆ ನೋಡಿ. ನೀರಂತೂ ಹರಿತಾ ಇಲ್ಲ, ಬಟ್ ಸ್ವಲ್ಪ ನಿಮಗೆ ಆ ಒಂದು ಮರಳು ಮಧ್ಯ ನೀರು ಹರಿತಾ ಇರೋದು ಕಾಣ್ತಾ ಇರ್ಬೋದು. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇನ್ನೂ ಲೋಡ್ ಬಂದಿರಲಿಲ್ಲ, ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ವಿ. ಈಗ ವೆಜ್ ಫ್ರೈಡ್ ರೈಸ್ ಮತ್ತು ಒಂದು ಚಪಾತಿ ತೊಗೊಂಡಿದ್ವಿ. ಚಪಾತಿ ಖಾಲಿ ಆಯಿತು, ಒಂದು ಪ್ಲೇಟು. ವೆಜ್ ಫ್ರೈಡ್ ರೈಸ್ ತಿನ್ಕೊಂಡು ಈಗ ಹೊಡ್ತೀವಿ. ಇನ್ನೂ ಬರೋದು ಲೇಟ್ ಆಗುತ್ತೆ. ಅವರು ಏನೋ ಗಾಡಿ ಏನೋ ಕೆಟ್ಟೋಗಿದೆಯಂತೆ, ತಿರುಪತಿ ಸೈಡಿಂದ ಬರ್ತಾ ಇದ್ದಾರಂತೆ ನೋಡಿ. ಇಲ್ಲೇ ಅವ್ರು ಬರೋವರೆಗೂ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ. ಊಟ ಬೆಳಗ್ಗೆಯಿಂದನೂ ಮಾಡಿರಲಿಲ್ಲ, ನಾಷ್ಟನೂ ಮಾಡಿರಲಿಲ್ಲ, ಊಟನೂ ಮಾಡಿರಲಿಲ್ಲ. ಕಟ್ಟೆ ಹಾಕ್ಸಿದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಮಾಡಿಕೊಂಡು ಹೊರಡ್ತಾಯಿದ್ವಿ. ಊಟಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಇಲ್ಲೆಲ್ಲ ಆಂಧ್ರ ಸೈಡ್, ನಮ್ಗೆ ಗೊತ್ತಿರೋಂಗೆ. ಆಮೇಲೆ ಊಟನೂ ಅಷ್ಟೊಂದು ಸೆಟ್ ಆಗೋಲ್ಲ ನಮಗೆ, ರೇಟು ಸ್ವಲ್ಪ ಜಾಸ್ತಿ ಇಲ್ಲೆಲ್ಲ ನೋಡಿ. ನಾವು 4:30 ಬಂದ್ವಿ ಸಂಜೆ. ಬೇಗ ಲೋಡ್ ಮಾಡಿಕೊಂಡು ಬಿಟ್ಬಿಡೋಣ ನೈಟು ಅಂತ. ಇಲ್ಲಿ ನೋಡಿದ್ರೆ ಅವನು ಡ್ರೈವರ್ ಏನೋ ಗಾಡಿ ಕೆಟ್ಟೋಗಿದೆ, ಲಾರಿ ಕೆಟ್ಟೋಗಿದೆ ಅಂತ ಅಂದ್ಬಿಟ್ಟು ಬರೋದು ಬೆಳಗ್ಗೆ ಆಗುತ್ತೆ, 5 ಗಂಟೆ 6 ಗಂಟೆ ಅಂತ ಹೇಳ್ತಾವನೆ. ಈಗ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ನಾವಿನ್ನೇನು ಲೋಡ್ ಆಗಿಬಿಡುತ್ತೆ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ನೋಡಿದ್ರೆ ಈ ಥರ ಆಯಿತು. ನಮ್ಮದು ಒಂದು ದಿನ ವೇಸ್ಟ್ ಆಯಿತು ನೋಡಿ. ಗಾಡೀಲಿ ನಿಂತಿದೆ, ಇಲ್ಲೇ ಅಂತ ಲೋಡ್ ಆಗೋದು ನೋಡ್ಬೋದು. ಫುಲ್ಲು ಗಾಡಿಗಳು ಬಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ. ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ, ಬೇಗ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಆಲ್ಟ್ ಮಾಡಿಸ್ಬಿಟ್ರು ನಮ್ಮನ್ನ. ಆಲ್ಟಿಂಗ್ ಚಾರ್ಜ್ ಕೇಳಿದ್ದೀವಿ, ಬಟ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಗಂಟೆ ವೆಯ್ಟ್ ಮಾಡಬೇಕೀಗ. ಹೋಗಿ ಇವಾಗ ಮಲ್ಕೊಂಡು ಬೆಳಗ್ಗೆ ಗಾಡಿ ಬಂದಿದ ತಕ್ಷಣ ಲೋಡ್ ಮಾಡಿಕೊಂಡು ಹೊರಡಬೇಕು. ಆಮೇಲೆ ಹಾಗೆ ನಮ್ಮ ಈಚರ್ಗೆ ಫಸ್ಟ್ ಸರ್ವಿಸ್ ಆಯಿತು. ಫಸ್ಟ್ ಸರ್ವಿಸ್ ಮಾಡಿಸಿದ್ದೀವಿ, ಅದರದ್ದೊಂದು ವಿಡಿಯೋ ಬರುತ್ತೆ ಇಷ್ಟರಲ್ಲೇ.